ಸಾವಯವದಲ್ಲಿ ರಂಬುಟದಲ್ಲಿ ತುಂಬ ಚೆನ್ನಾಗಿ ಆಗುವಂಥ ಯಾವುದಾದ್ರೂ ನೀವು ಗೊಬ್ಬರಗಳಿದ್ದರೆ ಹೇಳಬಹುದು. ಇದು ಸುಮಾರು ಏಪ್ರಿಲ್ 10ನೇ ತಾರೀಕಿಗೆ ಹಾಕಿರುವಂಥದ್ದು, ಅಂದರೆ ಸುಮಾರು 50 ದಿನಗಳಾಯಿತು. ಇವತ್ತಿನವರೆಗೆ ಇದಕ್ಕೆ ಸ್ವಲ್ಪನೂ ರಿಕವರಿ ಆಗಲಿಕ್ಕೆ ಮಳೆ ಟೈಮ್ ಕೊಟ್ಟಿಲ್ಲ. ನೋಡಿ, ಮಳೆಗೆ ಹುಳ ಬಂದು ಕಡ್ಡಿಗಳು ಮಾತ್ರ ಉಳಿದಿದೆ, ಎಲ್ಲ ಕೆಳಗೆ ಬಿದ್ದಿದೆ. ನೋಡಿ, ಮಳೆ ಏಟಿಗೆ ನೋಡಿ ಇದೊಂದು ಬದನೆ ನೋಡಿ. ಇದನ್ನು ಮತ್ತೆ ರೀಬಿಲ್ಡ್ ಮಾಡಬೇಕಾಗ್ತದೆ. ಅಂದರೆ ಇದೆಲ್ಲ ಕಸ ಕಡ್ಡಿಗಳನ್ನು ತೆಗೆದು, ಸತ್ತೋಗಿರೋ ಗಿಡಗಳನ್ನೆಲ್ಲ ತೆಗೆದು ಹೊಸದಾಗಿ ಇದಕ್ಕೆ ಗೊಬ್ಬರಗಳನ್ನು ಹಾಕಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಎಲ್ಲರೂ ಹೇಗಿದ್ದೀರಿ? ಕಳೆದೊಂದು 20 ದಿನದಿಂದ ಕರೆಕ್ಟಾಗಿ ತುಂಬ ಜನ ನೀವು ಕಮೆಂಟ್ ಮಾಡ್ತಾಯಿದ್ರಿ, ಆದರೆ ಕಮೆಂಟಿಗೆ ರಿಪ್ಲೈ ಕೊಡಲಿಕ್ಕೆ ಆಗ್ತಿರಲಿಲ್ಲ, ಸಮಯ ಇರಲಿಲ್ಲ. ಬೇರೆ ಯಾವುದೋ ಕಾರ್ಯಕ್ರಮ ದೃಷ್ಟಿಯಿಂದ ಸ್ವಲ್ಪ ಬ್ಯುಸಿಯಾಗಿದೆ. ಆದರೆ ಅದನ್ನು ಮುಗಿಸಿ ಊರಿಗೆ ಬರೋ ಸಂದರ್ಭದಲ್ಲಿ ತುಂಬ ಜೋರಾಗಿರುವಂಥ ಮಳೆ ಈ ಬಾರಿ ಒಂದು 15 ದಿನ ಮೊದಲು ಬಂದರಿಂದಾಗಿ ಕೃಷಿ ಚಟುವಟಿಕೆಗಳಲ್ಲೂ ಕೂಡ ದೊಡ್ಡ ವ್ಯತ್ಯಯಗಳಾಗ್ತದೆ. ಅದರಿಂದಾಗಿ ಸುಮಾರು 6 ತಿಂಗಳಿಂದ ನಾನು ವೀಡಿಯೋಗಳನ್ನು ನಿರಂತರವಾಗಿ ಹಾಕ್ತಿದ್ದೆ. ಇನ್ನು ಮುಂದಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಜೋರಾಗಿ ಮಳೆ ಬರುವಾಗ ವೀಡಿಯೋ ಮಾಡೋಕ್ಕಾಗಲ್ಲ. ಮಳೆ ಇಲ್ಲದಿದ್ದಾಗ ನನಗೆ ಮನೆಯಲ್ಲಿ ಕೆಲಸ ಇರ್ತದೆ. ಈ ಕಾರಣಕ್ಕೋಸ್ಕರ ಎಷ್ಟಾಗತ್ತಷ್ಟು ಟ್ರೈ ಮಾಡ್ತೀನಿ. ಇವತ್ತು ನಾನು ತೋರಿಸ್ತಿರುವಂಥದ್ದು ತುಂಬ ಜನರಿಗೆ ಕೆಲವು ಸಲ ಭಾರಿ ಬೇಸರ ಆಗುವಂಥ ಸಂದರ್ಭ ಇದು. ಯಾಕೆಂದರೆ ಈ ರೀತಿ ಜೋರು ಮಳೆ ಬಂದಾಗ ನಾವು ಮಾಡಿದ ಕೈ ತೋಟ, ನಾವು ಮಾಡಿದ ತರಕಾರಿ ತೋಟ, ನಾವು ಮಾಡಿದ ಹಣ್ಣಿನ ತೋಟ ಎಲ್ಲವೂ ಕೂಡ ವ್ಯತ್ಯಾಸ ಆಗ್ತದೆ, ಹಾಳಾಗ್ತದೆ. ತುಂಬ ಜನರಿಗೆ ಬೇಸರ ಆಗುತ್ತೆ. ತುಂಬ ಜನ ಫೋನ್ ಮಾಡಿ ಹೇಳಿದರು, ನನ್ನ ಕೈ ತೋಟ ಎಲ್ಲ ಹಾಳಾಗೋಯ್ತು ಹಾಗೆ ಹೀಗೆ ಅಂತ ಹೇಳಿದ್ರು. ಪ್ರಕೃತಿ ಎಲ್ರಿಗೂ ಕೂಡ ಒಂದೇ, ನನಗೂ ಒಂದೇ, ನಿಮಗೂ ಒಂದೇ, ಪ್ರತಿಯೊಬ್ಬನಿಗೂ ಕೂಡ ಒಂದೇ. ಪ್ರಕೃತಿಯೊಟ್ಟಿಗೆ ಎಲ್ಲರೂ ಕೂಡ ಸಮಾನರು. ಅದರಿಂದಾಗಿ ನಮ್ಮ ಮನೆಯ ಕೈ ತೋಟ ಹೇಗಿದೆ, ಏನು ಹಾಳಾಗಿಲ್ವಾ, ಅಥವಾ ನಮ್ಮ ತೋಟ ಹೇಗಿದೆ ಅನ್ನುವಂಥದ್ದು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಸಿಂಪಲ್ ಆಗಿ ನಿಮ್ಗೊಂದಷ್ಟು ಇನ್ಸ್ಪೈರ್ ಆಗ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ ಏನೇನು ಸಂಗತಿಗಳಿದೆ ಅನ್ನುವಂಥದ್ದನ್ನು ತೋರಿಸ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಲ್ಲಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್. ಅದೇ ರೀತಿ ತುಂಬ ಜನ ಈ ಸಂದರ್ಭದಲ್ಲಿ ಕೃಷಿ ಮಾಡ್ತಿರ್ತಾರೆ, ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಸಂಪೂರ್ಣವಾಗಿರುವಂಥ ಚಿತ್ರಣವನ್ನು ನಮ್ಮ ತೋಟದ ಬಗ್ಗೆ ತೋರಿಸ್ತೇನೆ. ಮಳೆಗಾಲ ಪ್ರಾರಂಭ ಆಗ್ತಿದ್ದಾಗೆ ನಮ್ಮ ಭಾಗದಲ್ಲೆಲ್ಲ ಪೂರ್ತಿ ಬಲ್ಲೆಗಳು ಪ್ರಾರಂಭ ಆಗುತ್ತೆ. ನೋಡಿ, ಈ ರೀತಿ ಎಲ್ಲಿಯೂ ಕೂಡ ಕಾಣೋದಿಲ್ಲ ಯಾವುದು ಕೂಡ, ಅಷ್ಟು ಬಲ್ಲೆಗಳು ಹೇಳಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದಷ್ಟು ತರಕಾರಿ ಗಿಡಗಳೆಲ್ಲವೂ ಕೂಡ ಕೆಲವೆಲ್ಲ ಸಹಜವಾಗಿ ಅದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇರ್ತದೆ, ಇನ್ನು ಕೆಲವುದಕ್ಕೆ ಅದು ಆಗೋದಿಲ್ಲ. ಯಾಕಂದರೆ ಓವರ್ ಬಿಸಿಲು ಇರ್ತದಲ್ಲ, ಆ ಬಿಸಿಲಿನಿಂದ ನೇರ ಇದಕ್ಕೆ ಸೆಟ್ ಆಗೋಕ್ಕಾಗಲ್ಲ. ಇದನ್ನು ನೀವು ಕಾಣ್ತಾ ಇರೋ ನೆಲಬಸಳೆ ಇರ್ಬೋದು. ಈ ನೆಲಬಸಳೆಗೆ ಏನು ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಇದಕ್ಕೆ ಮಳೆಯೂ ಆಗುತ್ತೆ, ಬಿಸಿಲು ಆಗುತ್ತೆ. ಅದೇ ರೀತಿ ಇದನ್ನು ನೀವು ನೋಡ್ಬೋದು. ನಾನು ಹರಿವೆ ಬಗ್ಗೆ ಎಲ್ಲ ತುಂಬ ವಿಡಿಯೋ ಮಾಡಿದ್ದೆ, ನನ್ನ ಕೈತೋಟದ್ದು ಒಂದು ಪಾರ್ಟ್ ಬಗ್ಗೆ. ನೋಡಿ, ಹರಿವೆ ಎಲ್ಲ ನಮಗೆ ಈ ಸಲ ಒಣಗಿಸ್ಲಿಕ್ಕೆ ಟೈಮ್ ಆಗಿಲ್ಲ. ನೋಡಿ, ಇದೆಲ್ಲವೂ ಕೂಡ ಬೀಜ, ಇಲ್ಲಿ ಬಿದ್ದಿರುವಂಥದ್ದು ಎಲ್ಲವೂ ಬೀಜ ಹರಿವೆದ್ದು. ಇದನ್ನು ಒಣಗಿಸ್ಲಿಕ್ಕಾಗಲಿಲ್ಲ. ಅದರೊಟ್ಟಿಗೆ ಇದರಲ್ಲಿ ಮೆಣಸಿತ್ತು, ಸೋರೆಕಾಯಿ ಇತ್ತು. ನೋಡಿ, ಇಲ್ಲಿ ಮೆಣಸು ಕಾಣ್ಬೋದು. ಇದೆಲ್ಲವೂ ಕೂಡ ಒಂದು ಹಂತ ಮುಗಿಯಿತು. ಯಾಕೆಂದರೆ ಅಷ್ಟು ಮಳೆ ಬಂದಾಗ ಯಾವ ಕಾರಣಕ್ಕೂ ಇದೆಲ್ಲವೂ ಕೂಡ ಬದುಕುವ ಚಾನ್ಸಸ್ ಭಾರಿ ಕಡಿಮೆ. ಎಲ್ಲ ಕೈತೋಟಗಳದ್ದು, ಎಲ್ಲ ನಮ್ಮ ಭಾಗದ್ದು ತೋಟಗಳದ್ದೆಲ್ಲ ಇದೇ ಪರಿಸ್ಥಿತಿ ಇರುವಂಥದ್ದು. ಒಂದು ಹಂತಕ್ಕೆ ಎಲ್ಲವೂ 0 ಲೆವೆಲ್ಗೆ ಬರ್ತದೆ. ನೋಡಿ, ಮೆಣಸೆಲ್ಲ ಹಣ್ಣಾಗಿದೆ. ಇದು ಹೆಚ್ಚಿನ ಅಂಶ ಲಾಸ್ಟ್ ಇರ್ಬೋದು, ಮತ್ತು ಇದು ಬದುಕುವ ಚಾನ್ಸಸ್ ಕಡಿಮೆ. ಯಾಕಂದರೆ ಬುಡದಲ್ಲಿ ನೀರು ಬೀಳ್ತದಲ್ಲ, ಆ ಕಾರಣಕ್ಕೋಸ್ಕರ. ನೋಡಿ, ಸೋರೆ ಇದೆ. ಅವತ್ತು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ತುಂಬ ಜನರು ಇದನ್ನು ನೋಡಿ ಬೇಸರ ಆಗಿ ಇನ್ನು ಕೈತೋಟ ಬೇಡ ಅಂತ ಅಂದ್ಕೊಳ್ತಾರೆ. ಇದು ನಾರ್ಮಲ್ ಪ್ರೋಸೆಸ್. ಇದು ಪ್ರಕೃತಿ ಎಲ್ರಿಗೆ ಈ ರೀತಿಯ ಒಂದು ಚಾನ್ಸ್ಗಳನ್ನು ಕೊಡ್ತದೆ. ನೋಡಿ, ಇಷ್ಟೊಳ್ಳೆ ಮೆಣಸಿನ ಗಿಡ ಇನ್ನೊಂದು ವಾರ ಕರೆಕ್ಟಾಗಿ ಮಳೆ ಬಂದರೆ ಈ ಗಿಡ ಬುಡದಿಂದನೇ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂಥದ್ರಲ್ಲಿ ಕೆಲವು ತರಕಾರಿಗಳು ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಸಿಹಿ ಕುಂಬಳ ಹೆಚ್ಚು ವ್ಯಾಪಿಸ್ತಾ ಹೋಗ್ತದೆ. ನೋಡಿ, ನಮ್ಮ ಅಂಗಳದ ಪಕ್ಕದಲ್ಲಿ ಆಗಿರುವಂಥದ್ದು ನೀವು ಕಾಣ್ಬೋದು. ಇದು ಮಳೆಗಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಕಾಡು ಆಗಲನ ತಂದು ನೆಟ್ಟಿದೆ. ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ, ಮೇಲ್ಗಡೆ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅದು ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಬದನೆಗಳು ಕೂಡ ಒಂದು ರೀತಿಯಲ್ಲಿ ಸೊರಗಲಿಕ್ಕೆ ಪ್ರಾರಂಭ ಆಗಿದೆ. ನೋಡಿ, ಇಲ್ಲಿ ಸೋರೆಕಾಯಿ, ಈ ಬಳ್ಳಿಗಳೆಲ್ಲ ಇದೆಲ್ಲ, ಇದು ತುಂಬ ಚೆನ್ನಾಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ಕಾಯಿಗಳಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಬಾಟಲ್ ಸೋರೆ ಇದು ಬೀಜಕ್ಕೆ ಇಟ್ಟಿರುವಂಥದ್ದು. ಯಾರಾದ್ರು ಬೀಜ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಗೊಂಚಲು ಹೀರೆದು. ನಾರ್ಮಲಾಗಿ ಸ್ಥಿರವಾಗಿರುವಂಥ ಗಿಡಗಳಿದೆಲ್ಲ, ಆ ಗಿಡಗಳು ಮ್ಯಾಕ್ಸಿಮಮ್ ಎಲ್ಲವೂ ಬರ್ನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೆಲ್ಲವೂ ಕೂಡ ಒಂದು ಸುಂದರವಾಗಿರಿದಂಥ ಒಂದು ಕೈತೋಟ. ಇದನ್ನು ಮತ್ತೆ ರೀಬಿಲ್ಡ್ ಮಾಡಬೇಕಾಗ್ತದೆ. ಅಂದರೆ ಇದೆಲ್ಲ ಕಸ ಕಡ್ಡಿಗಳನ್ನು ತೆಗೆದು, ಸತ್ತೋಗಿರೋ ಗಿಡಗಳನ್ನೆಲ್ಲ ತೆಗೆದು ಹೊಸದಾಗಿ ಇದಕ್ಕೆ ಗೊಬ್ಬರಗಳನ್ನು ಹಾಕಿ, ಸ್ವಲ್ಪ ಮಣ್ಣುಗಳನ್ನು ಹಾಕಿ. ನೋಡಿ, ನಮ್ಮ ಬಾವಿಯಲ್ಲಿ ಸುಮಾರು 40 ರಿಂದ 50 ಅಡಿ ಆಳದ ಬಾವಿ.
ಹೇಗೆ ಬಂದು ನೀರು ತುಂಬಿದೆ ನೋಡಿ. ಇದೆಲ್ಲವೂ ಕೂಡ ಮಾಮೂಲಿ ಇದು ನಮ್ಮಲ್ಲಿ. ಇಲ್ಲಿ ಸ್ವಲ್ಪ ಹೂಗಳನ್ನು ನೆಡುವ ಅಂತೇಳಿ ಲೆವೆಲ್ ಮಾಡಿ ಇಟ್ಟಿರುವಂಥದ್ದು. ಇದು ಏಪ್ರಿಲಲ್ಲಿ, ಮಳೆಗಾಲಕ್ಕಿಂತ ಮೊದಲು ಸ್ವಲ್ಪ ಸೆಟ್ ಮಾಡಿ ಇದರಲ್ಲಿ ಮಲ್ಲಿಗೆ ಗಿಡಗಳನ್ನು ಹಾಕುವ ಅಂಥೇಳಿ. ಇಲ್ಲಿರುವಂಥ ಕಸಕಡ್ಡಿಗಳನ್ನೆಲ್ಲವನ್ನು ಒಟ್ಟು ಮಾಡಿ ನೋಡಿ ಈ ರೀತಿ ರಾಶಿ ಹಾಕಿದ್ದೇವೆ. ಇದು ಸುಮಾರು ಏಪ್ರಿಲ್ 10ನೇ ತಾರೀಕಿಗೆ ಹಾಕಿರುವಂಥದ್ದು, ಅಂದರೆ ಸುಮಾರು 50 ದಿನಗಳಾಯಿತು. ಇವತ್ತಿನವರೆಗೆ ಇದಕ್ಕೆ ಸ್ವಲ್ಪನೂ ರಿಕವರಿ ಆಗಲಿಕ್ಕೆ ಮಳೆ ಟೈಮ್ ಕೊಟ್ಟಿಲ್ಲ. ಕನಿಷ್ಠ 3-4 ದಿನಕ್ಕೊಂದು ಬಾರಿ ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ಇದೇನೋ ಸುಟ್ಟರೆ ಒಳ್ಳೆ ಸುಡುಮಣ್ಣು ಆಗ್ತದೆ. ತುಂಬ ವರ್ಷಕ್ಕೆ ಬೇಕಾದಷ್ಟು ನಮಗೆ ಸುಡುಮಣ್ಣು ಇದರಲ್ಲಿ ಸಿಗ್ತದೆ. ಈ ಬಾರಿ ಮಳೆಯ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಯಾವಾಗಲೂ ನಮಗೆ ಬೇಸಿಗೆಗಾಲದಲ್ಲಿ ನೀರಿನ ಸಮಸ್ಯೆಯಾಗಿ ರಂಬೂಟ ಹೂವು ಆಗ್ತಿದ್ದಾಗೆ ಕರಟಿ ಒಂದೇ ಒಂದು ಕಾಯಿ ಆಗೋದಿಲ್ಲ. ಈ ಬಾರಿ ಹಾಗೆ ಅಲ್ಲ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ರಂಬೂಟದ್ದು ಗೊಂಚಲು ಉಳಿದಿದೆ. ಇದೆಷ್ಟು ಹಣ್ಣಾಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ರಂಬೂಟನ್ನ ಬಗ್ಗೆ ಹೇಳುವಾಗ ಸಣ್ಣದಾಗಿರುವಂಥ ರಂಬೂಟ ಆಗಿರುವಂಥದ್ದು ಇದು ಕೆಲವು ಕಡೆ ದೊಡ್ಡ ಸೈಜೆಲ್ಲ ಆಗ್ತದೆ. ನಾವು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹಾಕಿ ನೋಡಿದಾಗೂ ಕೂಡ ಇದು ಕ್ಲಿಕ್ ಆಗಿಲ್ಲ. ಇದಕ್ಕೆ ಸರ್ಕಾರಿ ಗೊಬ್ಬರ ಅಂದರೆ ಕೆಮಿಕಲ್ ಗೊಬ್ಬರ, ಫ್ಯಾಕ್ಟಂಪಾಸ್ ಇಂಥದ್ದೆಲ್ಲವೂ ಕೂಡ ಅಗತ್ಯ ಇದೆ ಅಂತೇಳಿ ಹೇಳ್ತಾರೆ. ಸಾವಯವದಲ್ಲಿ ರಂಬೂಟದಲ್ಲಿ ತುಂಬ ಚೆನ್ನಾಗಿ ಆಗುವಂಥ ಯಾವುದಾದ್ರೂ ನೀವು ಗೊಬ್ಬರಗಳಿದ್ದರೆ ಹೇಳ್ಬೋದು. ಯಾಕೆಂದರೆ ನಾವು ಸಾವಯವ ಉಪಯೋಗ ಮಾಡೋದು, ಇದಕ್ಕೆ ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ತುಂಬ ಜನ ಹೇಳ್ತಾರೆ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಇದು ದೊಡ್ಡ ಗಾತ್ರಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಪೆರ್ವೇಲ್ ಅಂತೇಳಿ ತೊಂಡೆಕಾಯಿ ರೀತಿ ದೊಡ್ಡ ಗಿಡಗಳು ನೋಡಿದ್ದು ನೀವು ಕಾಣ್ಬೋದು. ತುಂಬ ಬಾರಿ ನೀವು ಮೊಳಕೆ ಬರೋದಿಲ್ಲ ಅಂತ ಹೇಳ್ತೀನಿ. ನಮಗೂ ಕೂಡ ಕೆಲವು ಸಲ ಮೊಳಕೆ ಬರೋದಿಲ್ಲ. ಇದರ ಬಗ್ಗೆ 1 ತಿಂಗಳಿಗಿಂತ ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ. ಮೊಳಕೆ ಬಂದಿರುವಂಥದ್ದು ಇಲ್ಲಿದೆ ನೋಡಿ. ಈಗ 2-3 ದಿನದಲ್ಲಿ ನೆಡಬೇಕು. ಮುಳ್ಳು ಸೌತೆ, ಅದೇ ರೀತಿಯಲ್ಲಿ ನೋಡಿ ಬೆಂಡೆ, ಕುಂಬಳಕಾಯಿ, ಬೂದುಕುಂಬಳ, ಸೋರೆಕಾಯಿ ಇದೆಲ್ಲವೂ ಕೂಡ ರೆಡಿಯಾಗಿದೆ. ಇದು ನೆಡಬೇಕು. ಸ್ವಲ್ಪ ಮಳೆ ಬಿಡಲಿ ಅಂತೇಳಿ ಕಾಯ್ತಾ ಇರುವಂಥದ್ದು. ಇದು ನಾನು ಮಾಡಿಗೆ ಹಾಕುವಂಥ ಹಂಚಿನ ಮುಖಾಂತರ ಮಾಡಿರುವಂಥ ಕೈತೋಟ. ಇದರಲ್ಲಿ 2 ಕಲರ್ನ ಹರಿವೇನ ಹಿಂದೆ ಒಂದು ಬಾರಿ ನಿಮಗೆ ತೋರಿಸಿದೆ ನೋಡಿ. ಮಳೆಗೆ ಹುಳ ಬಂದು ಕಡ್ಡಿಗಳು ಮಾತ್ರ ಉಳಿದಿದೆ, ಎಲ್ಲ ಕೆಳಗೆ ಬಿದ್ದಿದೆ ನೋಡಿ ಮಳೆ ಏಟಿಗೆ. ನೋಡಿ ಇದೊಂದು ಬದನೆ ನೋಡಿ, ಒಂದು ಬೇರೆ ವೆರೈಟಿಯ ಬದನೆ ಕೊಳೆತು ಬೀಳಲಿಕ್ಕೆ ಪ್ರಾರಂಭ ಆಗಿದೆ. ಕೆಲವೆಲ್ಲ ಉಳಿತದೆ, ಕೆಲವೆಲ್ಲ ಬೀಳಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ. ಕೆಸು ನೋಡಿ, ಇದು ಚೆನ್ನಾಗಿದೆ ನೋಡಿ. ಇದೊಂದು ಮೆಣಸೊಂದು ಉಳಿತಾ ಇದೆ. ಹರಿವೆ ನೋಡಿ ಯಾವ ಹೈಟಿಗೆ ಬೆಳೆದಿದೆ ಅಂಥೇಳಿ ನೋಡಿ. ಕಾಡು ಕೊತ್ತಂಬರಿಯ ಸೊಪ್ಪು, ಒಂದೆಲಾಗದ ಸೊಪ್ಪು ನೋಡಿ. ಇದೊಂದು ನೀವು ನೋಡಲೇಬೇಕು. ಬಳ್ಳಿ ಬಟಾಟೆ, ಇದಕ್ಕಿನ್ನು ಬಳ್ಳಿ ಹಾಕಬೇಕಷ್ಟೇ. ಎಲ್ಲಕ್ಕೆ ಬಳ್ಳಿ ಹಾಕಿ ಇದನ್ನು ಪೂರ್ತಿ ಚಪ್ಪರದ ರೀತಿಯಲ್ಲಿ ಬಿಡಬೇಕಾಗತ್ತೆ ನೋಡಿ. ಅಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ. ಇದಕ್ಕೇನೂ ಆಗಿಲ್ಲ, ಇದಕ್ಕೆ ಏನೋ ಸಮಸ್ಯೆಗಳಾಗಿದೆ. ಅಂದರೆ ಯಾವುದನ್ನು ಕೂಡ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಹಿಂಗೆ ಆಗುತ್ತೆ ಹಂಗಾಗತ್ತೆ ಅಂತ ನೋಡಿ. ಇಲ್ಲಿ ಈ ಬದನೆ ಗಿಡಕ್ಕೆ ನೋಡಿ ಏನೂ ಆಗಿಲ್ಲ ನೋಡಿ. ಹೇಗಿದೆ ನೋಡಿ, ಪಿಂಕ್ ಆಗಿರುವಂಥ ಬದನೆ ನೋಡಿ. ಇಲ್ಲಿ ಗುಳ್ಳ ಬದನೆ ನೋಡಿ ಒಳಗಡೆಯಿಂದ. ಇಲ್ಲೊಂದು ಬದನೆ ನೋಡಿ, ಇದೊಂದು ಆಶ್ಚರ್ಯ ಆಗಿದೆ ನಮಗೆ. ಒಂದು 1/2-3 ಕೆಜಿ ಆಗ್ಬೋದು ನೋಡಿ ಬಿದ್ದಿರೋದು ನೋಡಿ ಹೇಗಿದೆ ಅಂತೇಳಿ. ಇದು ಛತ್ತೀಸ್ಗಢದ ಒಂದು ವೆರೈಟಿ ಬ್ಲೂ ಜಾವಾ ಅಂತೇಳಿ, ಒಂದು ಹೊರದೇಶದ ಬಾಳೆ ಇದು. ಅದನ್ನು ತರಿಸಿ ನಾನು ನೆಟ್ಟಿದ್ದೇನೆ. ಪೆಪ್ಪರ್ ತನ್ನ ಹೂವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿದೆ. ಚಿಗುರ್ತಾನೆ ಹೂವನ್ನು ಬಿಡ್ತದೆ. ಸಣ್ಣ ಗಿಡಗಳಲ್ಲೂ ಕೂಡ ಹೂವನ್ನು ಬಿಡ್ತದೆ ನೋಡಿ. ಇದು 2 ವರ್ಷದ ಗಿಡ. ಇದನ್ನು ನೆಡುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸಿದೆ ನೋಡಿ. ವೇಗವಾಗಿ ಮೇಲಕ್ಕೆ ಹೋಗ್ತಿದೆ, ಅದರೊಟ್ಟಿಗೆ ಹೂವನ್ನು ಬಿಡಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ. ತುಂಬ ಸಲ ನಾವು ಹಲಸಿನನ್ನು, ಆ ಹಲಸಿನನ್ನು, ಈ ಹಲಸಿನನ್ನು, ಹಾಗೆ ಹೀಗೆ ಅಂಥೇಳಿ ಯಾವುದಾದ್ರು ವಿಷಯ ಮಾತಾಡ್ತೀವಿ. ಇದು ನಾನು ನೋಡುವಲ್ಲಿಂದ ಇದೆ ನಮ್ಮ ಮನೆಯಲ್ಲಿ. ಸುಮಾರು ಒಂದು 45 ವರ್ಷ ಆಗಿರ್ಬೋದು ಈ ಮರಕ್ಕೆ ನೋಡಿ. ಇವಾಗನೂ ಕೂಡ ನೋಡಿ ಹೇಗಿದೆ ಹಲಸು, ಒಂದೊಂದು ಬುಡದಲ್ಲಿ ನೋಡಿ ಹೇಗೆ ಸೈಜ್ ಇದೆ ನೋಡಿ. ಈ ರೀತಿ ಹಲಸುಗಳನ್ನು ಉಳಿಸ್ಬೇಕಾಗ್ತದೆ ನಾವು. ಯಾಕಂದರೆ ನಾವು ಯಾವಾಗಲೂ ಹೈಬ್ರಿಡ್ ಹಿಂದೆ ಹೋದರೆ ಒಂದು ಸಿಟಿ ಮಕ್ಕಳಿದ್ದಾಗೆ ಹೈಬ್ರಿಡ್ ಅಂತೇಳಿ, ಇದೆಲ್ಲ ಕೂಡ ಹಳ್ಳಿ ಮಕ್ಕಳಿದ್ದಾಗೆ ನೋಡಿ. ಕಾಫಿ, ಅರೇಬಿಕಾ ಕಾಫಿ ನಮ್ಮಲ್ಲೆಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನು ವ್ಯಾಪಾರ ದೃಷ್ಟಿಯಿಂದ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ. ಮನೆ ಉಪಯೋಗಕ್ಕೆ ಬೇಕಾದರೆ ಆಗ್ತದೆ. ಬನ್ನಿ ಇನ್ನೊಂದಷ್ಟು ಸಂಗತಿಗಳನ್ನು ತೋರಿಸುವ.
ನೋಡಿ ಇದೆಲ್ಲವೂ ಕೂಡ ಆ ಕಲರ್ನ ಗೆಡ್ಡೆಗಳನ್ನು ಹಾಕಿರುವಂಥದ್ದು. ಗೆಡ್ಡೆಗಳನ್ನು ಹಾಕ್ತಿದ್ದಾಗೆ ಇದು ಮೇಲೆ ಬಳ್ಳಿಗಳು ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಇಲ್ಲಿ ನೆಟ್ಟಿರುವಂಥದ್ದು ಇದರದ್ದೊಂದು ವೀಡಿಯೋ ಮಾಡಿದೆ, ಪೈನಾಪಲ್. ಇದಿನ್ನು ಸ್ವಲ್ಪ ಬೇರು ಕೊಡಲಿಕ್ಕೆ ಪ್ರಾರಂಭ ಮಾಡಿರ್ತದೆ. ಇನ್ನೀಗ ಗೊಬ್ಬರ ಹಾಕಿ ಅದನ್ನು ನಾವು ಪಿಕಪ್ ಮಾಡಬೇಕಾಗತ್ತೆ. ಕೃಷಿ ಅಂತ ಹೇಳಿದ್ರೆ ಪ್ರತಿನಿತ್ಯ ಅದರ ಹಿಂದೆ ಹೋಗಬೇಕಾಗ್ತದೆ. ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ. ನೋಡಿ 3 ವರ್ಷ ಆಯ್ತು ಇದಕ್ಕೆ. 3 ವರ್ಷದಲ್ಲಿ ಈ ಟೈಮಲ್ಲಿ ಒಂದು ಹಿಂಗಾರವನ್ನು ಬಿಟ್ಟಿದೆ. ಇದು ಬಿಟ್ಟ ತಕ್ಷಣ ಭಾರಿ ಖುಷಿ ಪಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಒಂದು 4-5 ವರ್ಷ ಆದಮೇಲೆ ಚೆನ್ನಾಗಿ ಹಿಂಗಾರ ಬರಬೇಕು. ಒಂದೇ ಸಲಕ್ಕೆ ಹಿಂಗಾರ ಬಿಡ್ತು ಅಂತೇಳಿ, ಯಾಕಂದರೆ ಇದು ತುಂಬ ವರ್ಷ ಇರುವಂಥದ್ದು ಗಿಡಗಳೆಲ್ಲ. ಅದಕ್ಕೆ ನಾವು ಅರ್ಜೆಂಟ್ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ಇಲ್ಲೊಂದಷ್ಟು ಮಾವಿನ ಶುಂಠಿಯನ್ನು ಹಾಕಿದ್ದೆ, ಇಲ್ಲಿ ಆಗಿದೆ. ಇನ್ನು ಮುಂದಕ್ಕೆ ಇಲ್ಲಿ ಪಿಕಪ್ ಆಗ್ತದೆ ಮಾವಿನ ಶುಂಠಿ. ಈ ವಿಡಿಯೋ ನೋಡಿದಾಗ ನಿಮಗೆ ಅನ್ನಿಸ್ಬೋದು ಇದೇನು ದೊಡ್ಡ ಕಥೆನೇ, ಏನು ದೊಡ್ಡದು ತೋರ್ಸೋಕ್ಕೆ ಅವನು ಬಂದಿದ್ದಾನೆ ಅಂತೇಳಿ. ಆದರೆ ಇದು ತುಂಬ ಜನರಿಗೆ ನಿಮ್ಮ ಕೈ ತೋಟಗಳು ಹಾಳಾಗಿದೆ, ನಂದು ಹಾಳಾಗಿದೆ, ಎಲ್ಲರದ್ದು ಈ ಟೈಮಲ್ಲಿ ಹಾಳಾಗಿರ್ತದೆ. ಅಕಾಲಿಕ ಮಳೆ, ಪ್ರಕೃತಿ, ಸುಂಟ್ರಗಾಳಿ ಇದರದ್ರಿಗೆ ಯಾವುದಿರೋದಿಲ್ಲ. ಮತ್ತೆ ರಿಕವರಿ ಮಾಡುವಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕು. ಮತ್ತೆ ಬೀಜವನ್ನು ಬಿತ್ತಬೇಕು, ಮತ್ತೆ ಗಿಡಗಳನ್ನು ಮಾಡಬೇಕು, ಮತ್ತೆ ಚೆನ್ನಾಗಿ ಮಾಡಬೇಕು. ಇನ್ನೊಂದು ಸಮಸ್ಯೆ ಇದೆ, ಏನು ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಸ್ವಲ್ಪ ವೀಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಕಷ್ಟ. ಆದರೂ ಟ್ರೈ ಮಾಡ್ತಿರ್ತೇನೆ. ಹಾಗೆ ಇವತ್ತಿಗೊಂದು ವೀಡಿಯೋ ಇರಲಿಲ್ಲ. ಹಾಗೆ ಏನು ಮಾಡೋದು ಅಂತ ಹೇಳಿದಾಗ ಇದೊಂದು ತೋರಿಸುವಂತ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಎದುರುಗಡೆ ಬಂದಿದ್ದೇನೆ. ಸಂಪೂರ್ಣ ಸಹಜ ಕೃಷಿ ಈ ಚಾನಲ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ಈ ಸಂದರ್ಭದಲ್ಲಿ ಕೃಷಿ ಮಾಡಲಿಕ್ಕೆ ಅವರಿಗೆ ತುಂಬ ಉಪಯೋಗ ಆಗ್ಬೋದು. ಇಡೀ ವರ್ಷದ ವೀಡಿಯೋಗಳಿದೆ ತುಂಬ. ಇದೆಲ್ಲವೂ ಕೂಡ ತುಂಬ ನಿಮಗೆ ಯೂಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸಂಪೂರ್ಣ ಸಹಜ ಕೃಷಿಯ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳು.